ರಿಲ್ಯಾಕ್ಸ್, ರಿಲ್ಯಾಕ್ಸ್ ಅಂಡ್ ರಿಲ್ಯಾಕ್ಸ್. ಈಗ ನಮ್ಮ ಮೆದುಳಿನ ಭಾಗವನ್ನು ನೋಡೋಣ. ಕಣ್ಣನ್ನು ಮುಚ್ಚಿ. ಮೆದುಳಲ್ಲಿ ಆಲ್ಮೋಸ್ಟ್ ನೋ ಥಾಟ್ಸ್, ಯೋಚನಾ ರಹಿತವಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ಕಪಾಲಭಾತಿ ಅಭ್ಯಾಸದಿಂದ ಶ್ವಾಸಕೋಶವನ್ನು ಸ್ವಚ್ಛ ಮಾಡುತ್ತೆ. ಕಫ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರವಾಗಿದೆ. ಅಸ್ತಮಾ ಮುಂತಾದ ಶ್ವಾಸ ಸಂಬಂಧಿ ತೊಂದರೆಗಳನ್ನು ಈ ಒಂದು ಕಪಾಲಭಾತಿ ನಿರ್ವಹಣೆ ಮಾಡುತ್ತೆ. ಹೃದಯ ಸಂಬಂಧಿ ಇರ್ತಕ್ಕಂಥವರು, ಅಧಿಕ ರಕ್ತದ ಒತ್ತಡ ಇರತಕ್ಕಂಥವರು, ಸ್ಟ್ರೋಕ್ ಆಗಿರ್ತಕ್ಕಂಥವರು ಈ ಅಭ್ಯಾಸವನ್ನು ಮಾಡಕೂಡ್ದು. ಮುಂದಿನ ಅಭ್ಯಾಸ ಪ್ರಾಣಾಯಾಮವನ್ನು ಮಾಡೋಣ. ನಾಡಿ ಶೋಧನ ಪ್ರಾಣಾಯಾಮ. ದೇಹದಲ್ಲಿ, ಶರೀರದಲ್ಲಿ ಇರ್ತಕ್ಕಂಥ 72,000 ನರನಾಡಿಗಳನ್ನು ಶುದ್ಧ ಮಾಡ್ತಕ್ಕಂಥ ಒಂದು ಪ್ರಾಣಾಯಾಮ ಅಭ್ಯಾಸ. ಎಡಗೈಯಲ್ಲಿ ಧ್ಯಾನ ಮುದ್ರೆ ಅಥವಾ ಚಿನ್ಮುದ್ರೆಯನ್ನು ಹಾಕಿ, ಬಲಗೈಯಲ್ಲಿ ನಾಸಿಕಾಗ್ರ ಮುದ್ರವನ್ನು ಹಾಕಿ. ನಾಗರಾಜ್ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಿಮ್ಮ ಬಲಗೈ ನಿಮ್ಮ ಮೂಗಿನ ಹತ್ರ ಇರಲಿ. ನಿಮ್ಮ ಹೆಬ್ಬೆರಳಿಂದ ಬಲವೊಳ್ಳೆಯನ್ನು ಮುಚ್ಚಿ ನಿಧಾನವಾಗಿ ಎಡವೊಳ್ಳೆಯಲ್ಲಿ ಉಸಿರನ್ನು ತೆಗೆದುಕೊಳ್ಳಿ. ಎಡವೊಳ್ಳೆಯನ್ನು ಮುಚ್ಚಿ ನಿಧಾನವಾಗಿ ಬಲವೊಳ್ಳೆಯನ್ನು ತೆರೆದು ಉಸಿರನ್ನು ಬಲವೊಳ್ಳೆಯಲ್ಲಿ ಬಿಡಿ. ಈಗ ಮತ್ತೆ ಬಲವೊಳ್ಳೆಯಲ್ಲಿ ಉಸಿರನ್ನು ತೆಗೆದುಕೊಳ್ಳಿ. ಬಲವೊಳ್ಳೆಯನ್ನು ಮುಚ್ಚಿ ನಿಧಾನವಾಗಿ ಎಡವೊಳ್ಳೆಯಿಂದ ಉಸಿರನ್ನು ಬಿಡಿ. ಈ ರೀತಿ 5 ಅಥವಾ 6 ಸುತ್ತುಗಳನ್ನು ಮಾಡಿ ನಾಡಿ ಶುದ್ಧಿ ಅಥವಾ ನಾಡಿ ಶೋಧನಾ ಪ್ರಾಣಾಯಾಮ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮ ನಮ್ಮ ದೇಹದ ಎಲ್ಲ ಚೈತನ್ಯ ಶಕ್ತಿಯ ಮಾರ್ಗಗಳನ್ನು ಶುದ್ಧಗೊಳಿಸುತ್ತದೆ. ಕಫ ಸಂಬಂಧ ದೋಷಗಳನ್ನು ನಿವಾರಣೆ ಮಾಡುತ್ತೆ. ನಾಡಿ ಶೋಧನ ಪ್ರಾಣಾಯಾಮ. ನಿಮ್ಮ ಮುಖ ಪ್ರಸನ್ನವಾಗಿರಲಿ. ಒಂದು ರೀತಿಯ ಆನಂದದ ಅನುಭವ ಆಗ್ತಾ ಇದೆ, ಅದನ್ನು ಗಮನಿಸಿ. Have beautiful smile on your face. ಆನಂದದ ಅನುಭವವನ್ನು ಪಡೆಯಿರಿ. ಸಾರ್ಥಕತೆ ಭಾವನೆ ಇರಲಿ. ಈ ಮೂಲಕ ನನ್ನ ಆರೋಗ್ಯ, ನನ್ನ ಸಮಾಜದ ಆರೋಗ್ಯ, ನನ್ನ ಪರಿಸರದ ಆರೋಗ್ಯವನ್ನು ಸಾಕ್ಷೀಕರಿಸಿ ಓಂಕಾರ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ 2 ಹಸ್ತಗಳನ್ನು ಉಜ್ಜಿ ಆ ಒಂದು ಚೈತನ್ಯ ಶಕ್ತಿಯನ್ನು ನಿಮ್ಮ ಕಣ್ಣುಗಳಿಗೆ, ನಿಮ್ಮ ಮುಖಕ್ಕೆ ಸ್ಪರ್ಶಿಸಿ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಕೊನೆಯದಾಗಿ
ಈ ಎಲ್ಲ ಅಭ್ಯಾಸ ಆದ ನಂತರ ಒಂದು ಸಂಕಲ್ಪ ಮಾಡೋಣ. ಕಾಮನ್ ಯೋಗ ಪ್ರೋಟೋಕಾಲ್ನ ಕೊನೆಯ ಭಾಗ ಸಂಕಲ್ಪ. ಎಲ್ಲರೂ ಕೈಗಳನ್ನು ಮುಂದೆ ಚಾಚಿ, ಎಲ್ಲರೂ ಕೈಗಳನ್ನು ಮುಂದೆ ಚಾಚಿ. ನಾನು ಹೇಳಿಕೊಟ್ಟ ಹಾಗೆ ಎಲ್ಲರೂ ರಿಪೀಟ್ ಮಾಡಿ. ನನ್ನನ್ನು ನಾನು ಆರೋಗ್ಯವಂತ, ಶಾಂತಿಪ್ರಿಯ, ಸ್ನೇಹಪರ ವ್ಯಕ್ತಿಯನ್ನಾಗಿ ಮಾಡಲು ಸಂಕಲ್ಪ ಮಾಡುತ್ತೇನೆ. ನನ್ನ ಎಲ್ಲ ಕೆಲಸಗಳನ್ನು ನನ್ನ ಸುತ್ತಲೂ ಸ್ನೇಹಪರ ಮತ್ತು ಶಾಂತಿಪ್ರಿಯ ವಾತಾವರಣಕ್ಕೆ ಪ್ರಯಾಸ ಮಾಡುತ್ತೇನೆ. ನಾನು ಅಹಂ ಮತ್ತು ಅಜ್ಞಾನರಹಿತ ಹಾಗೂ ಯೋಗಮಯ ಜೀವನ ನಡೆಸಲು